ಓಂ ದ್ರಾಂ ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಗುರುಪೌರ್ಣಿಮಾ ಮಹೋತ್ಸವದ ವಿಶೇಷತೆಯ ಬಗ್ಗೆ 4 ದಿನಗಳಿಂದ ತಿಳಿಸ್ಕೊಡ್ತಾ ಬರ್ತಾ ಇದ್ದೆ. ಬಹಳ ವಿಶೇಷವಾದ ಸಮಯ, ದಿನ, ಗುರುವಿನ ಕೃಪೆಯನ್ನು ಪಡ್ಕೊಳ್ಳುವಂತಹ ಸುಸಂದರ್ಭ. ಜುಲೈ 29 ಆಷಾಢ ಶುದ್ಧ ಪೌರ್ಣಮಿ, ಗುರುಪೌರ್ಣಮಿಯ ದಿನ ಪ್ರಾತಃ ಕಾಲ 3:30 ಗಂಟೆಯಿಂದ ಸದ್ಗುರು ದತ್ತಾತ್ರೇಯರ ದಿವ್ಯ ಸಾನ್ನಿಧ್ಯ, ಔದುಂಬರ ಸಾನ್ನಿಧ್ಯದಲ್ಲಿ ಮಾನಸ ಪೂಜಾ ಕೈಂಕರ್ಯ, ಸುಪ್ರಭಾತ ಸೇವೆ, ಆನಂತರ ಗುರುನಾಥರಿಗೆ ಕಾಕಡಾರತಿ, ಶಿರಡಿ ಸಾಯಿನಾಥರಿಗೆ ಕ್ಷೀರಾಭಿಷೇಕ, ಸದ್ಗುರು ದತ್ತಾತ್ರೇಯರಿಗೆ ಫಲಪಂಚಾಮೃತ ಮಧು ಸಹಿತವಾಗಿರ್ತಕ್ಕಂತಹ ಏಕವಾರ ರುದ್ರಾಭಿಷೇಕ, ಸಹಸ್ರ ತುಳಸಿ ಬಿಲ್ವಾರ್ಚನೆಗಳು. ಅದಾದ ನಂತರ ಸದ್ಗುರು ದತ್ತಾತ್ರೇಯರ ಮೂಲಮಂತ್ರ ಹೋಮ, ಹಾಗೆ ಮಹಾಮಂಗಳಾರತಿ, ತೀರ್ಥ ಪ್ರಸಾದಾದಿಗಳು. ಎಲ್ಲ ಭಕ್ತರು ಕೂಡ ತಮ್ಮ ಸ್ವಹಸ್ತದಿಂದ ಶಿರಡಿ ಸಾಯಿನಾಥರಿಗೆ ಹಾಗೂ ದತ್ತ ಪಾದುಕೆಗಳಿಗೆ ಅಭಿಷೇಕವನ್ನು ಮಾಡುವಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆ. ಹಾಗೆ ದತ್ತಾತ್ರೇಯ ಮೂಲಮಂತ್ರ ಹೋಮ ಸೇವೆಯಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರಿಗೂ ಕೂಡ ದತ್ತ ಪಾದುಕೆಗಳ ಪ್ರಸಾದವನ್ನು ಕೊಡುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅವತ್ತಿನ ಶುಭ ಸಂದರ್ಭದಲ್ಲಿ ದತ್ತಾತ್ರೇಯರಿಗೆ ಭಿಕ್ಷೆಯನ್ನು ನೀಡಿ ತೀರ್ಥ ಸ್ನಾನವನ್ನು ಮಾಡಿಸ್ಕೊಂಡು ದತ್ತ ಪ್ರಸಾದವನ್ನು ಸ್ವೀಕಾರ ಮಾಡಿದ್ರೆ ನಮ್ಮ ಜೀವನದ ಎಲ್ಲ ಸಂಕಷ್ಟಗಳು ನಿವಾರಣೆ ಆಗೋದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳಿ ನಾನು ಇಷ್ಟು ದಿನ ನಿಮಗೆ ಹೇಳ್ತಾ ಬಂದಿದ್ದೆ. ಅದೇ ಪ್ರಕಾರವಾಗಿ ಮಹಾಲಕ್ಷ್ಮಿಯ ಈ ಶುಭ ದಿನ ಶುಕ್ರವಾರ, ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸದಾಕಾಲ ಸ್ಥಿರವಾಗಿ ನೆಲೆಸಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ಸಾಕಷ್ಟು ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಬರ್ತಾಯಿದೆ. ಹಾಗೆ ಇವತ್ತು ಕೂಡ ಒಂದು ಒಳ್ಳೆಯ ವಿಚಾರವನ್ನು ತಿಳಿಸ್ತೀನಿ. 11 ಖರ್ಜೂರವನ್ನು ತಗೊಳ್ಳಿ. ಕೆಂಪು ರೇಷ್ಮೆ ವಸ್ತ್ರ ಸಿಕ್ಕಿದ್ರೆ ಬಹಳ ಸಂತೋಷ. ಒಂದು ವೇಳೆ ರೇಷ್ಮೆ ಬಟ್ಟೆ ತೊಗೊಳಕ್ಕಾಗ್ತಾ ಇಲ್ಲ ಅಂತಂದರೆ ಕೆಂಪು ವಸ್ತ್ರವನ್ನು ತಗೊಳ್ಳಿ. ಇವತ್ತಿನ ಸಂಧ್ಯಾಕಾಲದಲ್ಲಿ ದೇವರ ಮುಂದೆ ನಿಮ್ಮ ಕೈಲಾದಷ್ಟು ನಾಣ್ಯಗಳನ್ನು ಇಡಿ. 2 ಹಿಡಿನೋ, 3 ಹಿಡಿನೋ, 5 ಹಿಡಿನೋ, ಅದು 1 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಯಾವುದೇ ನಾಣ್ಯಗಳಿರಲಿ, ಆ ನಾಣ್ಯಗಳನ್ನು ಅರಿಶಿಣದ ನೀರಲ್ಲಿ ತೊಳೆದು ದೇವರ ಮುಂದೆ ಇಡಿ. ಅದರ ಜೊತೆಯಲ್ಲಿ ಕೆಂಪು ಬಟ್ಟೆ ಮತ್ತು 11 ಖರ್ಜೂರಗಳನ್ನು ತಗೊಳ್ಳಿ. ನಿಮಗೆ ಅವಕಾಶ ಇದ್ದರೆ, ಅನುಕೂಲ ಇದ್ದರೆ 11 ಕಮಲಾಕ್ಷಿ ಬೀಜವನ್ನು ತಗೊಳ್ಳಿ. ಹಾಗೆ 11 ಕಡಲೆ ಬೇಳೆಯನ್ನು ತಗೊಳ್ಳಿ. 11 ಕಡಲೆ ಬೇಳೆ, 11 ಕಮಲಾಕ್ಷಿ ಬೀಜ, 11 ಖರ್ಜೂರ ಮತ್ತು 11 ಏಲಕ್ಕಿಯನ್ನು ತಗೊಳ್ಳಿ. ನಿಮಗೆ ಶಕ್ತಿ ಇದ್ದರೆ ಇವೆಲ್ಲವನ್ನು ಮಾಡಿ. ಹಾಗೆ ಕೇಸರಿ ಅಂತ ಸಿಕ್ಕತ್ತೆ, ಕೇಸರಿಯನ್ನು ತಗೊಳ್ಳಿ. ಕೇಸರಿ ಪೌಡರ್ ಅಲ್ಲ, ಕೇಸರಿ ಎಸಳುಗಳು ಸಿಗತ್ತೆ. ಆ ಕೇಸರಿಯನ್ನು ಕೂಡ ತಗೊಳ್ಳಿ. ಅದರ ಜೊತೆಯಲ್ಲಿ ಒಂದು ಸಣ್ಣ ರೋಸ್ ವಾಟರ್ ಬಾಟ್ಲನ್ನು ತಗೊಳ್ಳಿ. ಇದಿಷ್ಟು ವ್ಯವಸ್ಥೆಯನ್ನು ಮಾಡಿಕೊಂಡು ಸಂಧ್ಯಾಕಾಲದಲ್ಲಿ ನೀವು ದೇವರ ಮುಂದೆ ಮೊದಲು ನಿಮ್ಮ ಕೈಲಾದಷ್ಟು ನಾಣ್ಯಗಳನ್ನು ಅರಿಶಿಣದ ನೀರಲ್ಲಿ ತೊಳೆದು ಒಂದು ಪಾತ್ರೆಯಲ್ಲಿ ಇಡಿ. ಪಾತ್ರೆಯಲ್ಲಿ ಇಟ್ಟು ದೇವರಿಗೆ ಪೂಜೆಯನ್ನು ಮಾಡಿ. ಗೊತ್ತಿದೆ ಸಂಧ್ಯಾಕಾಲದಲ್ಲಿ ನೀವು ಲಕ್ಷ್ಮೀ ಪೂಜೆ ಹೇಗೆ ಮಾಡ್ತೀರಿ ಅನ್ನೋದೆಲ್ಲ ನಿಮಗೆ ಗೊತ್ತಿದೆ. ಆದರೂ ಇನ್ನೊಂದು ಸಲ ಹೇಳ್ಕೊಡ್ತೀನಿ. ಮೊದಲು ತುಳಸಿ ಬೃಂದಾವನಕ್ಕೆ ಅರಿಶಿಣ ಕುಂಕುಮವನ್ನು ಪೂಜೆ ಮಾಡಿ ಗಂಧದ ಕಡ್ಡಿಯನ್ನು ಹಚ್ಚಿ, ಆನಂತರ ಮನೆ ಬಾಗಿಲು ಹೊಸಲಿಗೆ ವಾಸ್ಕಾಲಿಗೆ ಅರಿಶಿಣ ಕುಂಕುಮವನ್ನು ಹಚ್ಚಿ, ಆನಂತರ ದೇವರ ಮುಂದೆ ಕೂತ್ಕೊಂಡು ಈ ನಾಣ್ಯಗಳನ್ನು ಇಟ್ಟು ಅರಿಶಿಣದ ನೀರಲ್ಲಿ ತೊಳೆದಿರುವಂತಹ ನಾಣ್ಯಗಳನ್ನು ಹಿತ್ತಾಳಿ, ಬೆಳ್ಳಿ ಅಥವಾ ತಾಮ್ರದ ಪಾತ್ರೆಯಲ್ಲಿಡಬೇಕು. ಸ್ಟೀಲ್ ಪಾತ್ರೆಯಲ್ಲಿ ಬೇಡ. ಪಾತ್ರೆಯಲ್ಲಿ ಇಟ್ಟು ಅದಕ್ಕೆ ಅರಿಶಿಣ ಕುಂಕುಮ ಮಂಗಳ ದ್ರವ್ಯಗಳನ್ನು ಪೂಜೆ ಮಾಡಿ, ಅದರ ಮೇಲೆ ಒಂದು 3-4 ಕೇಸರಿ ಎಸಳುಗಳನ್ನು ಹಾಕಿ, ಆನಂತರ ಆ ಒಂದು ನಾಣ್ಯಗಳಿಗೆ ಕನಕಧಾರ ಸ್ತೋತ್ರದಿಂದ ಹೂವಿನಿಂದ ಪೂಜೆಯನ್ನು ಮಾಡ್ತಾ ಬನ್ನಿ.
ನಿಮಗೆ ಸಿಕ್ಕಿದ್ರೆ ಅವಕಾಶ ಆದರೆ ಮಲ್ಲಿಗೆ ಮತ್ತು ಕನಕಾಂಬರದ ಹೂಗಳಿಂದ ಪೂಜೆ ಮಾಡಿ. ಇಲ್ಲ ಯಾವ ಹೂವು ಸಿಕ್ಕುತ್ತೋ ಆ ಹೂವಿನಿಂದ ಕನಕಧಾರ ಸ್ತೋತ್ರ ಹೇಳ್ತಾ 21 ಸಲ ಪೂಜೆಯನ್ನು ಮಾಡಿ. ಆನಂತರ ಕನಿಷ್ಠ 28, ಇಲ್ಲದೇ ಇದ್ದರೆ 108 ಜಪ. ಕನಿಷ್ಠ 28, 108 ಆಗಲಿ 1008 ಆಗಲಿ ಜಪ ಮಾಡಬೇಕು. ಏನು ಜಪ? ಓಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ, ಓಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ, ಓಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ. ಇಷ್ಟೇ ಸಾಕು. ಮಾಡಿದ ನಂತರ ಕರ್ಪೂರ ಹಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಯಾವುದೇ ಸಂದರ್ಭದಲ್ಲಿ ನನ್ನಿಂದ ಲೋಪದೋಷಗಳಾಗಿ ನನ್ನಿಂದ ತಾಯಿಗೆ ಅವಮಾನವಾಗಿದ್ದರೆ ಆ ಎಲ್ಲ ಅವಮಾನಗಳನ್ನು, ನನ್ನಿಂದ ಆಗಿರುವಂತಹ ಅಪರಾಧಗಳನ್ನು ಕ್ಷಮಿಸಿ ನನ್ನನ್ನು ಉದ್ಧಾರ ಮಾಡು ತಾಯಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ತಾಯಿಗೆ ಒಂದು ಆರತಿಯನ್ನು ಬೆಳಗಿ ಏನಾದರೂ ನಿಮ್ಮ ಕೈಲಾದ ನೈವೇದ್ಯವನ್ನು ಮಾಡಿ ಅದರ ಜೊತೆಯಲ್ಲಿ 11 ಖರ್ಜೂರವನ್ನು ಇಟ್ಟಿರಿ. ನೈವೇದ್ಯ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಅವತ್ತು ಆ ನಾಣ್ಯಗಳ ಹಾಗೆ ಇರಲಿ. ಕೆಂಪು ಬಟ್ಟೆ ಮತ್ತು ಖರ್ಜೂರವನ್ನು ತಗೊಂಡು ನೀವು ಮಲಗುವಂತಹ ಕೋಣೆಯಲ್ಲಿ ಒಂದು ಪೆಟ್ಟಿಗೆಯನ್ನು ಇಟ್ಕೊಳ್ಳಿ. ಮರದ ಪೆಟ್ಟಿಗೆ ಇದ್ದರೆ ಬಹಳ ಸಂತೋಷ. ಮರದ ಪೆಟ್ಟಿಗೆ ಇಲ್ಲ ಅಂತಂದರೆ ಸದ್ಯಕ್ಕೆ ಯಾವುದು ಪೆಟ್ಟಿಗೆ ಇದೆಯೋ ಆ ಪೆಟ್ಟಿಗೆಯನ್ನು, ಅದರಲ್ಲಿ ಏನೂ ಇರಬಾರ್ದು, ಏನು ಪುಸ್ತಕ, ಪೆನ್ನು ಅಥವಾ ಹಾಕ್ಕೊಳ್ಳೋ ಬಟ್ಟೆ ಯಾವುದೂ ಇರಬಾರ್ದು. ಆ ರೀತಿಯಾದ ಒಂದು ಪೆಟ್ಟಿಗೆಯನ್ನು ಇಟ್ಕೊಂಡು ಆ ಪೆಟ್ಟಿಗೆಯಲ್ಲಿ ಈ ಕೆಂಪು ವಸ್ತ್ರದಲ್ಲಿ 11 ಖರ್ಜೂರವನ್ನು ಕಟ್ಟಿ, 11 ಖರ್ಜೂರ, 11 ಕಡಲೆಬೇಳೆ, 11 ಏಲಕ್ಕಿ, 11 ಕಮಲಾಕ್ಷಿ ಬೀಜವನ್ನು ಕಟ್ಟಿದ ನಂತರ ಈ ಏನು ರೋಸ್ ವಾಟರ್ ತಂದಿರ್ತೀರಿ ಆ ರೋಸ್ ವಾಟ್ರನ್ನು ಚೆನ್ನಾಗಿ ಪ್ರೋಕ್ಷಣೆ ಮಾಡಿ ಆ ಪೆಟ್ಟಿಗೆಗೆ. ಈ ಗಂಟನ್ನು ಆ ಪೆಟ್ಟಿಗೆಯ ಒಂದು ಮೂಲೆಯಲ್ಲಿ ಇಟ್ಟು ಆ ಪೆಟ್ಟಿಗೆಗೆ ಅರಿಶಿನ ಕುಂಕುಮ ಪೂಜೆ ಮಾಡಿ ಮುಚ್ಚಿಟ್ಬಿಡಿ. ಶನಿವಾರ ಬೆಳಿಗ್ಗೆ ಈ ನಾಣ್ಯಗಳನ್ನು ತೆಗೆದು ಆ ಪೆಟ್ಟಿಗೆಯಲ್ಲಿ ಹಾಕಿ. ಹೀಗೆ ಪ್ರತಿ ಶುಕ್ರವಾರ ನಿಮ್ಗೆ ಅನುಕೂಲ ಆದಷ್ಟು ಈ ನಾಣ್ಯಗಳನ್ನು ಹಾಕ್ತಾ ಬನ್ನಿ. ಇದರ ಜೊತೆಯಲ್ಲಿ ನಾನು ಹೇಳಿದ್ದೆ 6 ರೂಪಾಯಿ ಇಟ್ಟು ಒಂದು ಪೆಟ್ಟಿಗೆಯಲ್ಲಿ ಪ್ರತಿನಿತ್ಯ ಪ್ರಸಾದ ಅಂತ ತೆಗೆದಿಡ್ತಾ ಬನ್ನಿ ಅಂತ. ಆ ನಾಣ್ಯಗಳನ್ನು ಕೂಡ ಇದರೊಳಗಿಡಿ. ಇದು ಬಿಟ್ಟು ಏನು ಮಾಡಬೇಕು ಅಂತ ತಕ್ಷಣ ಇನ್ನೊಂದು ಪ್ರಶ್ನೆ ಕೇಳ್ತೀರಿ. ಒಂದಷ್ಟು ದಿನ ಆ ನಾಣ್ಯಗಳು ಶೇಖರಣೆ ಆಗ್ತಾ ಬರಲಿ. ಶೇಖರಣೆ ಆದಮೇಲೆ ಇನ್ನೇನು ಆಷಾಢ ಕಳೆದ ತಕ್ಷಣ ಶ್ರಾವಣ ಮಾಸ ಬರುತ್ತೆ, ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ. ಆ ಸಂದರ್ಭಕ್ಕೆ ನಿಮಗೆ ಬೇಕಾದ ದೇವರಿಗೆ ಬೇಕಾಗಿರುವಂತಹ ವಸ್ತುಗಳನ್ನು ತಗೊಳ್ಳೋದಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. 5 ಶುಕ್ರವಾರಗಳು ಸಿಕ್ಕತ್ತೆ. ಇದು ಸೇರಿದ್ರೆ 6 ಶುಕ್ರವಾರಗಳಾಗುತ್ತೆ ಶ್ರಾವಣ ಮಾಸ ಬರೋದ್ರೊಳಗಡೆ. ಈ ರೀತಿ ಮಾಡ್ತಾ ಬನ್ನಿ. ಮನೆಯಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತವಾಗುತ್ತೆ. ಯಾವುದೇ ವಿಧವಾದ ಬಾಧೆಗಳಿದ್ರೂ ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ. ಹಾಗೆ ನೀವು ಮಾಡುವಂತಹ ಸಂಪಾದನೆಯ ಹಣವನ್ನು ಈ ಪೆಟ್ಟಿಗೆಯಲ್ಲಿ ಒಂದು ಸ್ವಲ್ಪನಾದರೂ ಇಟ್ಟು ಖರ್ಚು ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಅಂತ ಹೇಳಿಕೊಟ್ಟಿದ್ದೀನಿ. ಅದರಂತೆ ಮಾಡ್ತಾ ಬನ್ನಿ. ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿಯ ಸ್ಥೈರ್ಯತೆ ಖಂಡಿತವಾಗಲೂ ಪ್ರಾಪ್ತವಾಗುತ್ತೆ ಸದ್ಗುರು ದತ್ತಾತ್ರೇಯರ ಅನುಗ್ರಹದಿಂದ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯಚರಣಾರವಿಂದಾರ್ಪಣಮಸ್ತು.